ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ದಿಸ್ ಇಸ್ ಚೇತನ್. PGCT MBA MCA ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಟುಡೇ ಟಾಪಿಕ್ ಇಸ್ ನಂಬರ್ ಸೀರೀಸ್. ನಂಬರ್ ಸೀರೀಸ್ ಅಂತ ಹೇಳಿದ್ರೆ ಇಟ್ಸ್ ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ದಟ್ ಫಾಲೋಸ್ ಸರ್ಟನ್ ಪ್ಯಾಟರ್ನ್ ಅಂತ ಹೇಳ್ಬೋದು ಜನರಲಿ. ಸೊ ಒಂದ್ 3 ರಿಂದ 4 ನಂಬರ್ಸ್ ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಂಬರ್ ನ ನಾವು ಪ್ರಿಡಿಕ್ಟ್ ಮಾಡಬೇಕಾಗತ್ತೆ ಬೇಸ್ಡ್ ಆನ್ ಪ್ರೀವಿಯಸ್ ಅಬ್ಸರ್ವೇಷನ್. ಸೊ 1 ರಿಂದ 2 ಮಾರ್ಕ್ಸ್ ಗ್ಯಾರಂಟಿ ಆಗಿ PGCT MBA MCA ನಲ್ಲಿ ಕೇಳ್ತಾ ಬರ್ತಿದ್ದಾರೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ. ಇವತ್ತಿನ ವಿಡಿಯೋನಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಟೈಪ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನ ತಗೊಂಡ್ ಬರ್ತೀನಿ. ಬೇಸಿಕಲಿ ನಂಬರ್ ಸೀರೀಸ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದವರು ಈ ವಿಡಿಯೋನ ನೋಡೋದ್ರ ಮೂಲಕ ನಿಮ್ಗೊಂದು ಐಡಿಯಾ ಸಿಗಬಹುದು ಅಂತ ಹೇಳಿ ಈ ವಿಡಿಯೋಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಇಸ್ ನಂಬರ್ ಸೀರೀಸ್ ಕೀ ಪಾಯಿಂಟ್ಸ್ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಇಸ್ ಸ್ಕ್ವೇರ್ಸ್ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟ್ ಕ್ಯೂಬ್ಸ್ ಗೊತ್ತಿರಬೇಕು. ಥರ್ಡ್ ಪಾಯಿಂಟ್ ಪ್ರೈಮ್ ನಂಬರ್ಸ್ ಐಡಿಯಾ ಇರಬೇಕು. ಫೋರ್ತ್ ಪಾಯಿಂಟ್ ಇಸ್ ಕಾಂಪೋಸಿಟ್ ಐಡಿಯಾ ಇರಬೇಕು, ಕಾಂಪೋಸಿಟ್ ನಂಬರ್. ಸೊ ಇನ್ನ ರಿಮೈನಿಂಗ್ ಆಡ್ ನಂಬರ್ಸ್, ಇವನ್ ನಂಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಇದಿಷ್ಟು ಬೇಸಿಕ್ಸ್ ನ ನೀವು ತಿಳ್ಕೊಂಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಫಸ್ಟ್ ಥಿಂಗ್ ಇಸ್ ಸ್ಕ್ವೇರ್ ನಂಬರ್ಸ್. 1 to 10 ವರೆಗೂ ಎಲ್ಲರಿಗೂ ಗೊತ್ತಿರುತ್ತೆ. ನಾನು 11 ಇಂದ ಬರಿತಾ ಹೋಗ್ತೀನಿ. ದಟ್ ಇಸ್ 11 ಸ್ಕ್ವೇರ್ ಇಸ್ 121, 12 ಸ್ಕ್ವೇರ್ ಇಸ್ 144, 13 ಸ್ಕ್ವೇರ್ ಇಸ್ 169, 14 ಸ್ಕ್ವೇರ್ ಇಸ್ 196, 15 ಸ್ಕ್ವೇರ್ ಇಸ್ 225, 16 ಸ್ಕ್ವೇರ್ 256, 17 ಸ್ಕ್ವೇರ್ 289, 18 ಸ್ಕ್ವೇರ್ 324, 19 square 361, 20 square 400. ಅಟ್ ಲೀಸ್ಟ್ ಮಿನಿಮಮ್ ನಿಮಗೆ 25 ವರೆಗೂ ಗೊತ್ತಿರಬೇಕು. 20 ವರೆಗೂ ಬರೀತಾ ಇದ್ದೀನಿ. ನೆಕ್ಸ್ಟ್ 25 ವರೆಗೂ ಪ್ರಾಕ್ಟೀಸ್ ಮಾಡಿ. ಕ್ಯೂಬ್ ನಂಬರ್ಸ್. 1 cube 1, 2 cube is 8, 3 cube 27, 4 cube is 64, 5 cube is 125, 6 cube is 216, 7 cube is 343, 8 cube is 512, 9 cube is 729, 10 cube 1000. ಇದಿಷ್ಟು ಬೇಸಿಕಲಿ ನಿಮಗೆ ಗೊತ್ತಿರಬೇಕಾಗತ್ತೆ. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಥಿಂಗ್ ಈಸ್ ಪ್ರೈಮ್ ನಂಬರ್ಸ್. ನಿಮ್ಗೆ ಐಡಿಯಾ ಇರಬೇಕಾಗತ್ತೆ. ವಾಟ್ ಈಸ್ ಪ್ರೈಮ್ ಅಂತ ಹೇಳಿದ್ರೆ, ಎ ನಂಬರ್ ಡಿವೈಡ್ಸ್ itself and 1. ಅಂದ್ರೆ ಒಂದ್ ನಂಬರು ಅದೇ ನಂಬರು ಮತ್ತೆ 1 ಇಂದ ಡಿವೈಡ್ ಆದ್ರೆ ಅದನ್ನ ಪ್ರೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ 2 1 ಇಂದ ಡಿವೈಡ್ ಆಗುತ್ತೆ, ಅದ್ ಬಿಟ್ರೆ 2 ಇಂದ ಡಿವೈಡ್ ಆಗುತ್ತೆ. 3 1 ಇಂದ ಡಿವೈಡ್ ಆಗುತ್ತೆ ಅಂಡ್ 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 7 1 ಇಂದ ಡಿವೈಡ್ ಆಗುತ್ತೆ, 7 ಇಂದ ಡಿವೈಡ್ ಆಗುತ್ತೆ. 13 1 ಇಂದ ಡಿವೈಡ್ ಆಗುತ್ತೆ, 13 ಇಂದ ಡಿವೈಡ್ ಆಗುತ್ತೆ. 37 1 ಇಂದ ಡಿವೈಡ್ ಆಗುತ್ತೆ, 37 ಇಂದ ಡಿವೈಡ್ ಆಗುತ್ತೆ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಪ್ರೈಮ್ ನಂಬರ್ಸ್. ಈ ತರ ಸುಮಾರಷ್ಟು ನಂಬರ್ಸ್ ನ ನೀವು ಬರೀತಾ ಹೋಗ್ಬೋದು. 1 to 100 ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಯು. ನೆಕ್ಸ್ಟ್ ಈಸ್ ಕಾಂಪೋಸಿಟ್ ನಂಬರ್. ಎ ನಂಬರ್ ಹ್ಯಾವಿಂಗ್ more than 2 factors. For example, 4 ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ ಅಂಡ್ 4 ಇಂದ ಡಿವೈಡ್ ಆಗುತ್ತೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕಾಂಪೋಸಿಟ್. ಜಸ್ಟ್ ಲೈಕ್ 6 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ ಅಂಡ್ 3 ಇಂದ ಡಿವೈಡ್ ಆಗುತ್ತೆ ಅಂಡ್ 6 ಇಂದ ಡಿವೈಡ್ ಆಗುತ್ತೆ. ಅದೇ ರೀತಿ 15 1 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತೆ, 15 ಇಂದ ಡಿವೈಡ್ ಆಗುತ್ತೆ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ದಟ್ ಇಸ್ ಕಾಂಪೋಸಿಟ್.
ಬೇಸಿಕಲಿ ದೀಸ್ ಪಾಯಿಂಟ್ಸ್ ಡೆಫಿನೆಟ್ಲಿ ನಿಮಗೆ ಗೊತ್ತಿರಬೇಕಾಗತ್ತೆ ನಂಬರ್ ಸೀರೀಸ್ ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ. ಅದಾದ್ಮೇಲೆ ಮೇಜರ್ ಟೈಪ್ಸ್ ಆಫ್ ನಂಬರ್ ಸೀರೀಸ್ ಅಂತ ಬೇಸಿಕಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಕ್ವೇರ್ ಮತ್ತೆ ಕ್ಯೂಬ್ಸ್ ಮೇಲೆ ಕ್ವಶನ್ಸ್ ನ ಜನರೇಟ್ ಮಾಡಿರ್ತಾರೆ ಅಂಡ್ ಪ್ರೈಮ್ ಕಾಂಪೋಸಿಟ್ ಮೇಲೆ ಕ್ವಶನ್ಸ್ ಫಾರ್ಮ್ ಆಗಿರುತ್ತೆ. ಡಿಫ್ರೆನ್ಸ್ ಮೇಲೆ ಡಬಲ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 8, 16, 16, 32, 48 ಈ ರೀತಿ ಡಬಲ್ ಆಗ್ತಾ ಹೋಗುತ್ತೆ. ಡಬಲ್ ಡಿಫ್ರೆನ್ಸ್ ಆನ್ ಡಿಫ್ರೆನ್ಸ್ ಕೂಡ ನೋಡ್ಕೋಬೇಕಾಗತ್ತೆ. ಮಲ್ಟಿಪ್ಲಿಕೇಶನ್ ಮೇಲೆ ಕ್ವಶನ್ ಜನರೇಟ್ ಆಗಿರುತ್ತೆ. ಸಮ್ ಆಲ್ಟರ್ನೇಟಿವ್ ಸೀರೀಸ್ ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನಾನು ತಗೋತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ವಶನ್ಸ್. ಫಾರ್ ದ ಫಸ್ಟ್ ಕ್ವಶನ್ ಈಸ್ ವಾಟ್ ಇಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ಜಸ್ಟ್ ನಂಬರ್ ನಾನು ಬರೀತಾ ಇದ್ದೀನಿ. ದಟ್ ಇಸ್ 8, 9, 13, 22, 38. ವಾಟ್ ನೆಕ್ಸ್ಟ್? ಸೊ ಇಲ್ಲಿ ನಾನು ಫಸ್ಟ್ ಥಿಂಗ್ ಈಸ್ ಅಬ್ಸರ್ವ್ ಮಾಡಬೇಕು ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಲೇಟರ್ ಆನ್ ಡಿಫ್ರೆನ್ಸ್ ಚೆಕ್ ಮಾಡ್ಕೋಬೇಕು. ವಾಟ್ ಈಸ್ ದ ಡಿಫ್ರೆನ್ಸ್ ಫ್ರಮ್ ಹಿಯರ್ ಟು ದೇರ್? ದಟ್ ಇಸ್ 1. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ 9 to 13, ದಟ್ ಇಸ್ 4. 13 to 22 ಎಷ್ಟಿದೆ? ಜಸ್ಟ್ 9 ಇದೆ. ನೆಕ್ಸ್ಟ್ 20 to 38 ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ 16 ಇದೆ. ಇದಿಷ್ಟು ನಂಬರ್ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಸ್ಕ್ವೇರ್ ನಂಬರ್ಸ್ ಅಂತ ಐಡಿಯಾ ಸಿಗುತ್ತೆ. 1 square, 2 square, 3 square, 4 square. Obviously next is 5 square. That should be 25. So 38 ಗೆ 25 ನ add ಮಾಡಿ, you'll get the answer. 38 plus 25. That is 13 carry 1 5 6. 63 will be the right answer. ಅದನ್ನ ಪಿಕ್ ಮಾಡಿ ಆಪ್ಷನ್ ಬಿ ನಲ್ಲಿದೆ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿರೋದಿಷ್ಟೇ, ಡಿಫ್ರೆನ್ಸ್ ನಂಬರು ಸ್ಕ್ವೇರ್ ನಂಬರ್ ಆಗಿದೆಯಾ, ಕ್ಯೂಬ್ ನಂಬರ್ ಆಗಿದೆಯಾ, ಪ್ರೈಮ್ ಆಗಿದೆಯಾ, ಕಾಂಪೋಸಿಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಈ ರೀತಿ ಕ್ವಶನ್ ಕೇಳಬಹುದು ನಿಮ್ಮ ಅಪ್ಕಮಿಂಗ್ PGCT ಎಕ್ಸಾಮ್ಸ್ ಅಲ್ಲಿ. ನೆಕ್ಸ್ಟ್ ಈಸ್ ವಾಟ್ ಶುಡ್ ಬಿ ಇನ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ದಟ್ ಇಸ್ 15, 20, 27, 38. ವಾಟ್ ನೆಕ್ಸ್ಟ್? ಹಿಯರ್ ಆಲ್ಸೋ ಜಸ್ಟ್ ಡಿಫ್ರೆನ್ಸ್ ನ ನೋಡ್ಕೊಳ್ಳಿ, ಆ ನಂತರ ಅನಲೈಸ್ ಮಾಡಬಹುದು. ಸೊ ಹಿಯರ್ ಫ್ರಮ್ ಹಿಯರ್ ಟು ದೇರ್ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಚೆಕ್ ಮಾಡಿದ್ರೆ 5 ಇದೆ. ನೆಕ್ಸ್ಟ್ 7 ಇದೆ. ನೆಕ್ಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ 11 ಇದೆ. ಈ ನಂಬರ್ಸ್ ನ ಅನಲೈಸ್ ಮಾಡ್ತಾ ಹೋದ್ರೆ ಸೊ ಈಸಿಲಿ ನೀವು ಹೇಳ್ಬೋದು ಪ್ರೈಮ್ ನಂಬರ್ಸ್. 5 is a prime number, 7 also prime number, 11 also prime number. What is the next prime number ಅಂತ ಹೇಳಿದ್ರೆ 13. So 38 ಗೆ 13 ಅನ್ನ ಆಡ್ ಮಾಡಿ, you will get the right answer. That is 11 carry 1 4 5. That should be 51. 51 is the right answer. So option B ನ ಪಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಂಟಿನ್ಯೂಸ್ ಪ್ರೈಮ್ ನಂಬರ್ಸ್ ಬರ್ತಾ ಹೋಗುತ್ತೆ. ನೀವು ವಿತಿನ್ 100 ವರೆಗೂ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಯು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. Look at the series 24, 30, 42, 66. What number should be come in the next ಅಂತ ಕೇಳ್ತಿದ್ದಾರೆ. So 24, 30, 42, 66. What next? ಡಿಫ್ರೆನ್ಸ್ ಚೆಕ್ ಮಾಡ್ಕೊಳ್ಳೋಣ. ಎಷ್ಟು ಡಿಫ್ರೆನ್ಸ್ ಇದೆ? 6 ಇದೆ. ಸೊ ನೆಕ್ಸ್ಟ್ 32, 42 ಎಷ್ಟಿದೆ? 12 ಇದೆ. ನೆಕ್ಸ್ಟ್ ಎಷ್ಟಾಗ್ತಿದೆ ಚೆಕ್ ಮಾಡ್ಕೊತಾ ಇದ್ದೀನಿ. ಹಿಯರ್ 4, ಹಿಯರ್ 2, 24 ಇದೆ. ಸೊ ಈ ಡಿಫ್ರೆನ್ಸ್ ನ ಅನಲೈಸ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಇದನ್ನ ನಾನು ಏನಂತ ಕರಿಬಹುದು ಅಂದ್ರೆ ಡಿಫ್ರೆನ್ಸ್ ಡಬಲ್ ಆಗ್ತಾ ಹೋಗ್ತಿದೆ. ಇಟ್ ಮೀನ್ಸ್ 6 ಇರೋದು 12 ಆಗಿದೆ, 12 ಇರೋದು 24 ಆಗಿದೆ. ಆಬ್ವಿಯಸ್ಲಿ 24 ಬಿಕಮ್ 48 ಆಗುತ್ತೆ. ಸೊ 66ಗೆ 48 ಆಡ್ ಆಗಿ ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ 66ಗೆ 48 ನ ಆಡ್ ಮಾಡಿ. ದಟ್ ಇಸ್ 14 ಕ್ಯಾರಿ 1 ಆಗುತ್ತೆ. 10, 11. ಸೊ 114 is the right answer. ಆಪ್ಷನ್ ಎ ನ ಪಿಕ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಡಿಫ್ರೆನ್ಸ್ ನ ಅನಲೈಸ್ ಮಾಡಿ, ಡಿಫ್ರೆನ್ಸ್ ಡಬಲ್ ಆಗ್ತಾ ಇದೆ, ನೆಕ್ಸ್ಟ್ ನಂಬರ್ ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 114. ನೆಕ್ಸ್ಟ್ ಕ್ವಶನ್. ಸೊ ಹಿಯರ್ ಆಲ್ಸೋ ನಂಬರ್ ಸೀರೀಸ್ ಇಸ್ 2, 7, 14, 24, 38. ವಾಟ್ ಶುಡ್ ಬಿ ನೆಕ್ಸ್ಟ್ ಅಂತ ಕೇಳ್ತಿದ್ದಾರೆ. ಡಿಫ್ರೆನ್ಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಹಿಯರ್ 5 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ 7 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ 10 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ 24, 14 ಇದೆ. ಸೊ ಈ ಡಿಫ್ರೆನ್ಸ್ ನ ಅನಲೈಸ್ ಮಾಡಿ ನೋಡಿ, ನಿಯರ್ ಬೈ ಇದೆ. 5 ಇದೆ, 7 ಇದೆ, 10 ಇದೆ, 14 ಇದೆ. ಆದ್ರೂ ಯಾವ ರೀತಿ ಹೋಗ್ತಿದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ. ಈ ರೀತಿ ನಿಮಗೆ ಡೌಟ್ ಬಂದಾಗ ಗೋ ವಿತ್ ಅ ಡಬಲ್ ಡಿಫ್ರೆನ್ಸ್. ಡಬಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದ್ರ ಡಿಫ್ರೆನ್ಸ್ ನ ಚೆಕ್ ಮಾಡ್ತಾ ಹೋಗಿ, ಡಿಫ್ರೆನ್ಸ್ ಆನ್ ಡಿಫ್ರೆನ್ಸ್ ಚೆಕ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲಿಂದ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ನೆಕ್ಸ್ಟ್ 7 to 10 ಎಷ್ಟಿದೆ? 3 ಇದೆ.
ನೆಕ್ಸ್ಟ್ 10 to 14 ಎಷ್ಟಿದೆ 4 ಇದೆ. ಈಗ ನಿಮ್ಗೊಂದು ಐಡಿಯಾ ಬರುತ್ತೆ, 2 ಇನ್ಕ್ರೀಸ್ ಆಗಿದೆ, 3 ಇನ್ಕ್ರೀಸ್ ಆಗಿದೆ, 4 ಇನ್ಕ್ರೀಸ್ ಆಗಿದೆ, ಆಬ್ವಿಯಸ್ಲಿ ನೆಕ್ಸ್ಟ್ ಎಷ್ಟಾಗುತ್ತೆ 5 ಇನ್ಕ್ರೀಸ್ ಆಗುತ್ತೆ. ಡಬಲ್ ಡಿಫರೆನ್ಸ್ ಕಂಟಿನ್ಯೂಸ್ ಆಗಿ 2 3 4 5 ಇನ್ಕ್ರೀಸ್ ಆಗ್ತಿದೆ. 14ಗೆ 5 ಇನ್ಕ್ರೀಸ್ ಆದ್ರೆ ದಟ್ ಬಿಕಮ್ಸ್ 19. ಸೊ ಈ 19 ನೆಕ್ಸ್ಟ್ ನಂಬರ್ಗೆ ಆಡ್ ಆಗುತ್ತೆ. 38ಗೆ 19 ಆಡ್ ಆಗುತ್ತೆ, ದಟ್ ಬಿಕಮ್ಸ್ 57. ಸೊ ದಟ್ ಇಸ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಡಬಲ್ ಡಿಫರೆನ್ಸ್ ನ ನೋಡ್ಕೊಳ್ಳೋದ್ರ ಮೂಲಕ ಆನ್ಸರ್ ನ ಕಂಡುಹಿಡಿಯಬಹುದು. ಡಬಲ್ ಡಿಫರೆನ್ಸ್ ಅಂತ ಹೇಳಿದ್ರೆ ಡಿಫರೆನ್ಸ್ ಆನ್ ಡಿಫರೆನ್ಸ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಾಡ್ಯೂಲ್. ಡೆಫಿನೆಟ್ಲಿ ಈ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಇಸ್ 3 2 3 8 31. ವಾಟ್ ಶುಡ್ ಬಿ ನೆಕ್ಸ್ಟ್? ಇದನ್ನ ನೀವು ಡಿಫರೆನ್ಸ್ ನೋಡ್ಕೊಂಡ್ರು ಕೂಡ ನಿಮ್ಗೆ ಆನ್ಸರ್ ಸಿಗೋದಿಲ್ಲ, ಯಾಕಂದ್ರೆ ಹಿಯರ್ -1 ಇದೆ, +1 ಇದೆ, +5 ಇದೆ, ನೆಕ್ಸ್ಟ್ ತುಂಬಾ ಯೂಸ್ ಡಿಫರೆನ್ಸ್ ಇದೆ. ಸೊ ಡಿಫರೆನ್ಸ್ ಮೆಥಡ್ ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಡಿಫರೆನ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಕ್ ಆಗೋದಿಲ್ಲ, ಡಿಫರೆನ್ಸ್ ಮೆಥಡ್ ಆಗೋದಿಲ್ಲ, ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಿ ಚೆಕ್ ಮಾಡಿ. ಮಲ್ಟಿಪ್ಲಿಕೇಶನ್ ನ ಚೆಕ್ ಮಾಡಿ, ಫಸ್ಟ್ ಡಿಫರೆನ್ಸ್ ನೋಡ್ಕೊಳ್ಳಿ. ಅದು ಆಗೋದಿಲ್ಲ ಅಂತ ಹೇಳಿದಾಗ ಮಲ್ಟಿಪ್ಲಿಕೇಶನ್ ನ ಚೆಕ್ ಮಾಡಿ ಈಸಿಲಿ ಸಾಲ್ವ್ ಮಾಡಬಹುದು. ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ವಿಲ್ ಬಿ ವೆರಿ ಈಸಿ. ಈ ನಂಬರ್ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ಅಂತ ಯೋಚನೆ ಮಾಡಿ. ಏನನ್ನ ಮಾಡಿದ್ರು ಸಿಗಲ್ಲ, ಬಟ್ ಮಿನಿಮಮ್ ನಂಬರ್ ಇಸ್ ಮಲ್ಟಿಪ್ಲೈ ಬೈ 1. 3 1s are 3, ಇಲ್ಲಿ 2 ಇದೆ ಅಂದ್ರೆ -1 ಮಾಡ್ತಾ ಇದ್ದೀನಿ, ದಟ್ ಬಿಕಮ್ಸ್ 2. ಹಿಯರ್ ಈ ನಂಬರ್ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ ಯೋಚನೆ ಮಾಡೋಣ. ಇಂಟು 2 ಮಲ್ಟಿಪ್ಲೈ ಮಾಡ್ತಾ ಇದೀವಿ, ದಟ್ ಬಿಕಮ್ಸ್ 4. ಹಿಯರ್ 3 ಇದೆ, -1. ಸೊ ನಿಮ್ಗೊಂದು ಐಡಿಯಾ ಸಿಗ್ಬೋದು, ಇಂಟು 1 -1, ಇಂಟು 2 -1. ಆಬ್ವಿಯಸ್ಲಿ ನೆಕ್ಸ್ಟ್ ಏನಾಗಿರ್ಬೋದು ಥಿಂಕ್ ಮಾಡೋಣ. ನೆಕ್ಸ್ಟ್ ನಂಬರ್ ಬರ್ಲಿಕ್ಕೆ ಏನ್ ಮಲ್ಟಿಪ್ಲೈ ಮಾಡಬೇಕು? ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ, -1. ಸೊ ಹಿಯರ್ -1 ಇಂದ ಈಸ್ ಕಾಮನ್, ಇಂಟು 1 ಇಂಟು 2 ಇಂಟು 3 ಇದೆ. ಹಿಯರ್ ಇಂಟು 4 ಮಲ್ಟಿಪ್ಲೈ ಮಾಡ್ತೀನಿ, ದಟ್ ಇಸ್ 32 -1. ಅದೇ ರೀತಿ ನೆಕ್ಸ್ಟ್ ನಂಬರ್ ಏನಾಗುತ್ತೆ ಅಂದ್ರೆ ದಟ್ ಇಸ್ ಇಂಟು 5 -1. 31ಗೆ ಇಂಟು 5 ಮಲ್ಟಿಪ್ಲೈ ಮಾಡಿ, ಯೋರ್ 5 ದಟ್ ಇಸ್ 50, 155 ಆಗುತ್ತೆ. -1 ಸಬ್ಟ್ರಾಕ್ಟ್ ಮಾಡಿ, ದಟ್ ವಿಲ್ ಬಿ 154. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಿ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಂಬರ್ ಬರ್ಲಿಕ್ಕೆ ಏನ್ ಮಲ್ಟಿಪ್ಲೈ ಮಾಡಬೇಕು ಅಥವಾ ಸ್ಮಾಲ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್. ನೆಕ್ಸ್ಟ್ ಕ್ವಶನ್, ಹಿಯರ್ ಲುಕ್ ಇಟ್ ದ ಸೀರೀಸ್ ಅಂತ ಹೇಳಿ ಒಂದು ಸೀರೀಸ್ ನ ಕೊಟ್ಟಿದ್ದಾರೆ. ಸೀರೀಸ್ ಈಸ್ 88 9 11 10 14 11. ವಾಟ್ ಶುಡ್ ಬಿ ನೆಕ್ಸ್ಟ್ ಅಂತ. ಸೊ ಯಾವುದೇ ಸೀರೀಸ್ ಇಫ್ ಯು ಅಬ್ಸರ್ವ್ ಲೈಕ್ ದಿಸ್, ಇನ್ಕ್ರೀಸ್ ಡಿಕ್ರೀಸ್ ಫಾರ್ಮೆಟ್ ಅಲ್ಲಿ ಹೋಗ್ತಾ ಇದ್ರೆ ಆಲ್ಟರ್ನೇಟಿವ್ ಸೀರೀಸ್ ಅಂತ ನಾವು ಗೆಸ್ ಮಾಡಬಹುದು. ಅಂದ್ರೆ ಒಂದು ಸೀರೀಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ವಿ ಕ್ಯಾನ್ ಗೆಸ್ 90% ಚಾನ್ಸಸ್ ಏನಿರುತ್ತೆ ಅಂದ್ರೆ ಆಲ್ಟರ್ನೇಟಿವ್ ಸೀರೀಸ್ ಹೋಗ್ತಾ ಇರುತ್ತೆ. ಲೈಕ್ ಈಗ ನೋಡಿ, ಆ ಟರ್ಮ್ಸ್ ನ ನೋಡ್ಕೋತಾ ಹೋಗ್ತಾ ಇದೀನಿ. 8 ಇರೋದು 9 ಆಗಿದೆ ಅಂದ್ರೆ +1, 9 ಇರೋದು 11 ಆಗಿದೆ ಅಂದ್ರೆ +2, ಅದೇ ರೀತಿ 11 ಇರೋದು 14 ಆಗಿದೆ ಅಂದ್ರೆ +3. ಹಂಗಂದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ 14 ಇರೋದು +4 ಆಡ್ ಆಗುತ್ತೆ, ದಟ್ ವಿಲ್ ಬಿಕಮ್ 18. ಆ ಟರ್ಮ್ಸ್ ಎಲ್ಲ ಒಂದ್ ರೀತಿ ಹೋಗ್ತಾ ಇರುತ್ತೆ, ಈವನ್ ಟರ್ಮ್ಸ್ ಬೇರೆ ರೀತಿ ಹೋಗ್ತಾ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಈವನ್ ಟರ್ಮ್ಸ್ 8 ಬಿಕಮ್ 9 +1 ಆಗಿದೆ, 9 ಬಿಕಮ್ 10 +1 ಆಗಿದೆ, 10 ಬಿಕಮ್ 11 +1 ಆಗಿದೆ. ಸೊ ನಮಗೆ ಬೇಕಾಗಿರೋದು ಆಡ್ ಸೀರೀಸ್ ಆಗಿರೋದ್ರಿಂದ 18 ಈಸ್ ರೈಟ್ ಆನ್ಸರ್. ಸೊ ದಟ್ ಆಪ್ಷನ್ ಬಿ ನ ಪಿಕ್ ಮಾಡಬಹುದು. ಸೊ ಇದಿಷ್ಟು ಬೇಸಿಕ್ ನಂಬರ್ ಸೀರೀಸ್ ಕ್ವಶನ್ಸ್ ಆಗಿರುತ್ತೆ. ಇನ್ನು ಸುಮಾರಷ್ಟು ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಈ ರೀತಿಯಾಗಿ ನೀವು PGCET ಎಕ್ಸಾಮ್ಸ್ ನ ತಗೊಳ್ಳೋದಕ್ಕಿಂತ ಮುಂಚೆ ಸುಮಾರಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಅಪ್ಲೋಡ್ ಮಾಡೋದು ನಿಮಗೆ ಈಸಿಯಾಗಿ ಸಿಗುತ್ತೆ.